அஸ்ஸலாமு அலைக்கும். ഇന്നത്തെ റെസിപ്പി ഒരു ഫട്ടാഫട്ട് ചെന്നിട്ട് അർജൻറ്റിലൊന്ന് ആക്കുക ഒരു എഗ് ബിരിയാണി ചെന്നെ മുട്ടയുടെ ബിരിയാണി. ഇതിപ്പോൾ എങ്ങനെ ആക്കോಡು ചെന്ന് നോക്കാം. ഇവിടെ ഗ്യാസിൽ ഒരു കുക്കർ വെച്ചിട്ട് ಅದಕ್ಕೊಂದು 1/4 ಕಪ್ ಎಣ್ಣೆ ಬಿತ್ತಣು. ಆ ಎಣ್ಣೆಗೆ ഒരു ತೆಲ್ಲು ಮಂಜಳ ಪುಡಿ, ತೆಲ್ಲು ಮೊಲೋಡ ಪುಡಿ, ತೆಲ್ಲು ಉಪ್ಪಿಟ್ಟಿട്ട് ಅದಕ್ಕೆ ಬೇವು ಬಟ್ಟಿ ಬೆಚ್ಚ ಈ ಮುಟ್ಟೆ ಇಟ್ಟಿട്ട് ತೆಲ್ಲು ಫ್ರೈ ಹಾಕ್ಕೊಂಡು ಈ ಬಿರಿಯಾನಿ ಹಾಕೋಗುಂಡಲ್ಲೇ ಚಮ್ಮೆಂದು ಸೊರ ಇಲ್ಲೇ ಪಿನ್ನೆಂದು ಬರೋಬರಿ ಒಂದು ಮಸಾಲೆ ಅಂತೆಲ್ಲ ಹಾಕೋಗಿಲ್ಲ. ನಂಗೆ ಎಪ್ಪ ಮಾಮೂಲಿ ಚಿಕನ್ ಬಿರಿಯಾನಿಗೆ ಎಗ್ ಬಿರಿಯಾನಿಗೆ ಅಂಥದ್ದೆಲ್ಲ ಮಸಾಲೆ ಹಾಕಿಡಲ್ಲೇ ಅಂಗನೆ ಇದು ಮಾತ್ರ ಚೊಮ್ಮೆ ಬೇಗ ಉಡವ ನಾರಂದು ಇಲ್ಲ. ಈ ಅರ್ಜೆಂಟ್ಗೆ ನಂಗೆ ಬೇನೆಂಗೆ ಇದು ಒಂದು ಹಾಕಿಟ್ಟು ಇಟ್ಕೋಗೋಡು. ಇದಿಪ್ಪ ಮುಟ್ಟಡ ಕಾಚಿಟ್ಟಿರ್ತಲ್ಲ ಪಿನ್ನೆ ಅದೇ ಎಣ್ಣೆಗೆ ಎಣ್ಣೆ ಅದೇ ಮೈಯೋಡು ಚಮ್ಮೆಂದು ಎಣ್ಣೆ ಇಡೋನು ಅಂತಿಲ್ಲ. ಅದೇ ಎಣ್ಣೆಗೆ ತೆಲ್ಲು ಇಡೀ ಗರಂ ಮಸಾಲೆ ಇಡೋಣ. ಅದು ತೆಲ್ಲು ಕಾಯಿಂಬತ್ತಗೂ ಈ ನೀರುಳ್ಳಿ ಕೂಡ ನಾನು 1/2 kg ಅರಿಡ ಇದು ಹಾಕೊಡೋ ಎಗ್ ಬಿರಿಯಾನಿ. ಅದಕ್ಕೆ 4 ನೀರುಳ್ಳಿ ಇಡ್ತಾರೆ. ಆದರೆ ಏನ ಕಟ್ಟಾಕಿಟ್ಟು ಆ ಎಣ್ಣೆಗೆ ಇಡೋಣ. ಪಿನ್ನ ஒரு 4 ಕಾಯಿಮಲು ಅದು ಒಟ್ಟಿಗಿಟ್ಟಿಟ್ಟು ತೆಲ್ಲು ಫ್ರೈ ಹಾಕ್ಕೊಂಡು ഇപ്പോൾ ഒരു ಜಂಡು ಟೊಮೆಟೊ ಇಡ್ತಾರೆ. ಅದು ಇಟ್ಟಿಟ್ಟು നല്ല ಫ್ರೈ ಹಾಕ್ಕೊಂಡು ಬಿರಿಯಾನಿಗೆಲ್ಲ ಹಾಕಿಡಲ್ಲ അതേപോലെ ഫ്രൈ ಹಾಕ್ಕೊಡು. ഇപ്പോൾ ഇത് ഇത്ര ഫ്രൈ ആയാൽ മതിയാവും. ഇപ്പോൾ ಇದಕ್ಕೆ ഒരു പിടി ಕೊತ್ತಂಬರಿ ಸೊಪ್ಪು പിന്നെ ಪುದೀನ ಚೊಪ್ಪಡ ഒരു ಜಂಡಸലും ಇಟ್ಟಿಟ್ಟು ಅದಕ್ಕೆ ತೆಲ್ಲಿ ಇಂಜಿ ಬೆಳ್ಳುಳ್ಳಿ ಪೇಸ್ಟ್ ಇಡೋಣ. ಇದು ಕೊರಿಯ ಹಾಕಿಡೋ ಉಂಟಲ್ಲ, ಕೊರಿಯ ಹಾಕ್ಯಂಗೆ 1 kg ರೋದು ಹಾಕಿದಂಗೆ ಒಂದೇ ತೆಲ್ಲು ನೀರುಳ್ಳಿ ಇದೆಲ್ಲ ತೆಲ್ಲಿ ಯಾರಿಡೋಣ. ഇപ്പോൾ ಇದಕ್ಕೆ ഒരു ಚಮಚ ചെറിയൊരു ಚಮಚ മഞ്ഞളുടെ പൊടി, ഒരു ಚಮಚ ನಾವು ಖಾರ ಬೇನೆಂಗೆ 4 ಕಾಯಿಮಲು ಇಟ್ಟರೆ ഇപ്പോൾ ತೆಲ್ಲು ಖಾರ ಬೇನೆಂಗೆ ಮೊಲೋಡ പൊടി, ಮೊಲವಡ പൊടി ಚೆನ್ನಂಗೆ ಅಗರಂ ಇದು ಚಿಕನ್ ಮಸಾಲೆ ಉಂಡಲ್ಲೇ ಅದೇ ಇಟ್ಟರೆ ನಾನು ಅದು ಇದು ಚಮಚ. പിന്നെ ಇದು ನಾನು ಯೋಗಟ್ ಇಟ್ಟರು ஒரு 2 ಚಮಚ. ತಯಾರು ಇಡ್ರೋಂಟಾಯಂಗೆ ஒரு 1/2 ಕಪ್ ತಯಾರು ಇಡೋಣ. ಇಲ್ಲಂಟಾಯಂಗೆ ಇದು ಯೋಗಟ್ ತಿನ್ನಂಗೆ ಅದು ஒரு 2 ಚಮಚ ಇಡೋಣ. ಇಲ್ಲಿ ಅದು ಮೆಲ್ಲನಲ್ಲೇ ಉಂಡಲ್ಲೇ ಕೊಟ್ಟೆ ಒಟ್ಟು ಬದ ಒಟ್ಟಿನಂಗೆ ஒரு പിടി എടുത്തിട്ട് അരച്ചിട്ട് ഇടണം. അത് നല്ല ഇടും ഇതെല്ലാം മസാലപ്പല്ലേ ഇടും. ഇപ്പോൾ അതിട്ടിട്ട് ഒർക്ക ಮಿಕ್ಸ್ ಹಾಕೋಣ. ಇಂಜಿ ಬೆಳ್ಳುಳ್ಳಿ ಪೇಸ್ಟ್ ಮೈತು, ಮಂಜಳ ಪುಡಿ, ಮೊಲೋಡ ಪುಡಿ ಅದು ಮೈತು, ತೆಲ್ಲು ಯೋಗಟ್ ಇಟ್ಟಿಟ್ಟು ಮೈತು. ഇപ്പോൾ ഇത് എല്ലാം ഒർക്ക ಮಿಕ್ಸ್ ಹಾಕಿಲ್ಲ. പിന്നെ ಇದಕ್ಕೆ ತಣ್ಣಿ ಬಿತ್ತണം. ನಾನು 1/2 kg ಅರಿಕ್ಕೆ 1 ಲೀಟರ್ ತಣ್ಣಿ ಬಿತ್ತಿರೆ ಅದು ಅವಡಿಗೆ ಸಮ ಉಡು. ഇപ്പോൾ ഈ തന്നി നല്ല പേക്കുമ്പത്തേക്കും ബിരിയാണിയുടെ അരിക്കലിക്കിട്ട് ഈ തന്നിക്കിടണം. ഇത് അരിയെന്തു നനച്ച് വെച്ചിട്ടില്ലെന്തും ഇല്ല. ನಾನು ಅಪ್ಪತ್ತಗಪ್ಪಮೆ ಕಲಿಗಿಟ್ಟಿಟ್ಟು ಬಾಸ್ಮತಿ ರೈಸ್. ഇപ്പോൾ ಅದಕ್ಕೆ ഇപ്പോൾ ನಂಗೆ ಮುಟ್ಟೆ ಫ್ರೈ ಆಕಿ വെച്ചിട്ടല്ലേ അതും ഇടണം. ഇട്ടിട്ട് ഒരു ಚಮಚ നെയ്യ് ഇടണം. ತೆಲು വലിയ ಚಮಚಮೆ നെയ്യ് ഇടണം. നല്ല ಉಡವ ಚೆನ್ನಾಗಿ ನಂಗೆ ಎಣ್ಣೆ ತೆಲ್ಲ ಇಟ್ಟರಲ್ಲಿ ಅದಕ್ಕೆ ಇಟ್ಟು ഇപ്പോൾ ಕುಕ್ಕರ್ ಮುಚ್ಚಿಟ್ಟು ವಿಸಿಲ್ ಬೆಚ್ಚಿಟ್ಟು ಖಾಲಿ ಒರೇ ವಿಸಿಲ್ ಬಂದಂಗೆ ಮೈಯ ಹೋಯ್ತು. ചോറ് ഒരേ പോലെ ചന്ത ഹദ്ദായിട്ട് ഇക്കിട്. ഇപ്പോൾ വിസിൽ പോയാൽ പിന്നെ വിസിലെടുത്തിട്ട് ഈ ചോറ് മുട്ടയെല്ലാം എടുത്ത് ഒരു സൈഡിಗೆ ಹಾಕಿಟ್ಟು ಈ ചോറ് ಮಿಕ್ಸ್ ಹಾಕ್ಕೊಂಡು ಚಂದ ഒരേ പോലെ ಬೆಂದಿಟ್ಟು നല്ല ಇಟ್ಟು ഒരೇ പോലെ ಇಟ್ಟು ಇಕ್ಕಿಡವ. ತನ್ನಿ ಹದ್ದ ಇಡು ചോറും നല്ല ഉണ്ട്. ಬೇನೆಂಗೆ ಇದಕ್ಕೆ ತೆಲ್ ಮೇಲೆ ಕೊತ್ತಂಬರಿ ಸೊಪ್ಪಿಡ. ഇത് ಹಾಕೋ ബിരിയാണിയുടെ അരിയ ഒന്നുമില്ല, നെച്ചോറ് അരിയ ಹೆಂಗೋ ಅವಡು അതിലും നല്ല ಅವಡು ഇങ്ങനെ ನಂಗೆ ಚಿಕನ್ ಪಲಾವ್ ಉಂಟಲ್ಲ ಆ ಕಡೆಯಲ್ಲಿ ಅದಕ್ಕೆ നെച്ചോറ് ಅರಿ ಇಟ್ಟಂಗೆ നല്ല ಅವಡಲ್ಲೇ അങ്ങനെ ಮೇಯ್ತು. ഇപ്പോൾ ತೆಲ್ಲು ನಾನು ಇದಕ್ಕೆ ಮೇಲೆ ಕೊತ್ತಂಬರಿ ಸೊಪ್ಪಿಟ್ಟರೆ ಇದಕ್ಕೆ ಕಚ್ಚಂಬರಿ ಇಲ್ಲಂಗೆ ಪಚ್ಚಡಿ ಮಾಂಗಿಡದು. ನಾನು ಇದಕ್ಕೆ ಮಾಂಗಿಡ ಪಚ್ಚಡಿ ಹಾಕಿನ നല്ല ಇಂತವ ಅದರ ವೀಡಿಯೋ ಇನ್ನರ್ಕಿಡ್ರೆ ಅದರೊಟ್ಟಿಗೆ ಉಣ್ಣೊಂಬತ್ತಿಗೂ ಬಾರಿ നല്ല ಇಂತು. പിന്നെ ಅಂತು ಮುಟ್ಟೆ ಕಾಚೋದು ಇಲ್ಲೇನು ಚಿಕನ್ ಫ್ರೈ ಆಗಂಥದ್ದು ಇನ್ನಂಗೂ നല്ല ನೋಕ್ಯಾರಲ್ಲ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಲೈಕ್ ಹಾಕೋರು, ಶೇರ್ ಹಾಕೋರು, ಸಬ್ಸ್ಕ್ರೈಬ್ ಅವರು ಮುಟ್ಟತ್ಲಿನ ಬೆಲ್ ಬಟನ್ ಪ್ರೆಸ್ ಹಾಕೋರು. ಅಸ್ಸಲಾಮು ಅಲೈಕುಮ್, ಜಜಾಕಲ್ಲಾಹು ಖೈರ್.